ಈ ಗದ್ದುಗೆ ಗುದ್ದಾಟ ಮೇಲ್ನೋಟಕ್ಕೆ ಶಾಂತವಾಗಿರುವ ರೀತಿಯಲ್ಲಿ ಕಂಡ್ರೂ ಕೂಡ ಒಳಗೊಳಗೆ ಈ ಬೇಗುದಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊತ ಅಂತ ಇದೆ. ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ಈ ಆಟವನ್ನ ಮುಂದುವರಿಸಿದ್ದಾರೆ ಡಿಕೆ ಶಿವಕುಮಾರ್. ಬದಲಾವಣೆಯ ಭವಿಷ್ಯವನ್ನ ಇತ್ಯರ್ಥ ಮಾಡಿ ಅಂತ ಡಿಸಿಎಂ ಪಟ್ಟು ಹಿಡಿದಿದ್ದಾರೆ. ಬದಲಾವಣೆ ಭವಿಷ್ಯ ಇನ್ನೂ ಕೂಡ ಹೈಕಮಾಂಡ್ ಅಂಗಳದಲ್ಲಿದೆ, ಇನ್ನೂ ಇತ್ಯರ್ಥ ಆಗಿಲ್ಲ. ಆದಷ್ಟು ಬೇಗ ಇತ್ಯರ್ಥ ಮಾಡಿ ಅನ್ನುವಂಥದ್ದು ಡಿಸಿಎಂ ಪಟ್ಟು. ದೆಹಲಿ ಭೇಟಿ ಸಂದರ್ಭದಲ್ಲಿ ಈ ದಾಳವನ್ನ ಹಾಗಾದ್ರೆ ಉರುಳಿಸಿದ್ರ ಡಿಕೆಶಿ ಅನ್ನುವಂತಹ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ 2 ನಿಮಿಷಕ್ಕಾದ್ರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಅವಕಾಶ ಸಿಕ್ತು. ಅದನ್ನೇ ಬಳಸಿಕೊಂಡ್ರ ಅನ್ನೋ ಪ್ರಶ್ನೆ. ಸಿಎಂ ಕುರ್ಚಿ ಕನಸು ಈಡೇರಿಕೆಗೆ ಡಿಕೆ ಶಿವಕುಮಾರ್ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರ ದುಂಬಾಲು ಬಿದ್ರ ಡಿಸಿಎಂ ಡಿಕೆಶಿ ಅನ್ನೋ ಪ್ರಶ್ನೆ. ದೆಹಲಿ ಭೇಟಿ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮೀಟಿಂಗ್ ಆಗಿದೆ. ಅದರ ಜೊತೆಯಲ್ಲಿ ನಿನ್ನೆ ಬರುವಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಹೆಲಿಕಾಪ್ಟರ್ನಲ್ಲಿ ಬಂದ್ರು. ಆ ಸಂದರ್ಭದಲ್ಲೂ ಟೈಮ್ ಸಿಕ್ಕಿತ್ತು. ಈ ವೋಟ್ ಚೋರಿ ಪ್ರತಿಭಟನೆಯ ನಂತರದಲ್ಲಿ ಖರ್ಗೆ ಅವರ ಜೊತೆಯಲ್ಲಿ ಒಂದು ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಆ ಸಂದರ್ಭದಲ್ಲಿ. ಹಾಗಾದ್ರೆ ಈ ದಾಳವನ್ನ ಉರುಳಿಸಿದ್ರ ಅನ್ನೋ ಪ್ರಶ್ನೆ ಇದೆ. ಅಧಿವೇಶನ ಮುಗಿದ ಬಳಿಕವಷ್ಟೇ ಏನೇ ಇತ್ಯರ್ಥ ಇದ್ರೂ ಕೂಡ ಇತ್ಯರ್ಥ ಆಗೋದು, ಚರ್ಚೆ ಆಗೋದು ಅಂತ ಹೈಕಮಾಂಡ್ ಈಗಾಗಲೇ ಅಭಯವನ್ನ ಕೊಟ್ಟಿದೆ. ಸದ್ಯಕ್ಕೆ ವಿದೇಶ ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ ಬರ್ತಾ ಇದ್ದಂತೆ ಈ ಮೀಟಿಂಗ್ ಫಿಕ್ಸ್ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಡಿಕೆ ಶಿವಕುಮಾರ್ ಖರ್ಗೆ ಅವರ ಜೊತೆಯಲ್ಲಿ ಮಾಡಿದ್ದಾರೆ, ಒತ್ತಡ ಹೇರಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಡಿಸೆಂಬರ್ ಅಂತ್ಯ ಇಲ್ಲ ಜನವರಿ ಮೊದಲ ವಾರದಲ್ಲೇ ಇದರ ಬಗ್ಗೆ ಚರ್ಚೆ ಆಗಬೇಕು. ಮತ್ತೆ ಜನವರಿಯಲ್ಲಿ ದೆಹಲಿಯಿಂದ ಬುಲಾವ್ ಬರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಾಂಗ್ರೆಸ್ನಲ್ಲಿ ಈ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಿಎಂ ಡಿಸಿಎಂಗಳ ಈ ಬಣಗಳ ರಾಜಕೀಯ ಇನ್ನೂ ಕೂಡ ಜೋರಾಗಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿಕೆಶಿ ಪ್ರೆಷರ್ ಪಾಲಿಟಿಕ್ಸ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹಾಗಾದ್ರೆ ಖರ್ಗೆ ಜೊತೆಗೆ ಡಿಸಿಎಂ ಚರ್ಚೆ ಮಾಡಿದ್ದಾದ್ರೂ ಏನು? ಈ ಸ್ಟೋರಿ ನೋಡ್ಕೊಂಬನ್ನಿ. ಎಐಸಿಸಿ ಅಧ್ಯಕ್ಷ ಖರ್ಗೆ ಬೆನ್ನು ಬಿದ್ದ ಡಿಕೆಶಿ. ಕಾಂಗ್ರೆಸ್ ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಬಣ ಬಡಿದಾಟ ಜೋರಾಗಿದೆ. ನಾಯಕರ ಲಂಚ್ ಡಿನ್ನರ್ ಪಾಲಿಟಿಕ್ಸ್ ಅಂತೂ ಕೇಳಂಗಿಲ್ಲ. ನಂಬರ್ ಗೇಮ್ ಜೊತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ರಣತಂತ್ರ ಎಲ್ಲೆ ಮೀರಿದೆ. ಶತಾಯಗತಾಯ ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಸಿಎಂ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಬೆನ್ನು ಬಿದ್ದಿದ್ದಾರೆ. ದೆಹಲಿಯಲ್ಲಿ ನಡೆದ ವೋಟ್ ಚೋರಿ ಸಮಾವೇಶ ಬಳಿಕ ಖರ್ಗೆ ಭೇಟಿ ಮಾಡಿದ್ದ ಡಿಕೆಶಿ ಸಿಎಂ ಪಟ್ಟದಲ್ಲಿ ಕೂರಿಸಿ ಅಂತ ಪ್ರೆಷರ್ ಹಾಕಿದ್ದಾರಂತೆ. ಡಿಸಿಎಂ ಒತ್ತಡಕ್ಕೆ ಮಣಿದ ಎಐಸಿಸಿ ಬಾಸ್ ಭರವಸೆ ನೀಡಿದ್ದಾರೆ. ಡಿಸೆಂಬರ್ ಕೊನೆ ಅಥವಾ ಜನವರಿ ಮೊದಲ ವಾರದಲ್ಲಿ ವರಿಷ್ಠರು ಬುಲಾವ್ ನೀಡಬಹುದು ಅಂತ ಭರವಸೆ ನೀಡಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಹೈಕಮಾಂಡ್ ಅಂಗಳದಲ್ಲಿ ಸ್ಟ್ರಕ್ ಆಗಿದೆ. ಕಳೆದ 1 ತಿಂಗಳಿಂದ ವರಿಷ್ಠರು ಯಾವುದೇ ನಿರ್ಣಯ ಕೈಗೊಂಡಿಲ್ಲ. ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಬುಲಾವ್ ನೀಡುತ್ತೇವೆ ಅಂತ ಹೈಕಮಾಂಡ್ ಹೇಳಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರಲಿದ್ದಾರೆ. ಅವರು ವಾಪಸ್ ಆದ ಬಳಿಕ ಸಭೆ ಕರೆಯುವಂತೆ ಡಿಸಿಎಂ ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ಒತ್ತಡದ ರಾಜಕೀಯಕ್ಕೆ ಹೈಕಮಾಂಡ್ ಮಣಿಯುತ್ತಾ ಅಥವಾ ಶಾಕ್ ಕೊಡುತ್ತಾ ಕಾದ್ ನೋಡಬೇಕು. ಬಸವರಾಜ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಕಳೆದ 1 ತಿಂಗಳಲ್ಲಿ 2 ಬಾರಿ ದೆಹಲಿಗೆ ಹೋಗಿ ಬಂದ್ರು. 2 ಬಾರಿಯೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕಾಗಿರಲಿಲ್ಲ. ಆದರೆ ಮೊನ್ನೆ ಹೋದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ 2 ನಿಮಿಷ ಮಾತಾಡೋದಕ್ಕೆ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಹಾಗಾದ್ರೆ ಈ ಸಂದರ್ಭವನ್ನ ಬಳಸಿಕೊಂಡ್ರ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜು, ಕಳೆದ 2 ಬಾರಿ ಹೋದಂತಹ ಸಂದರ್ಭದಲ್ಲೂ ಡಿಕೆಶಿಗೆ ಅಂತ ಲಕ್ಕೇನು ಕುದಿರಲಿಲ್ಲ. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ 2 ನಿಮಿಷ ಆದ್ರೂ ಸಿಕ್ತು ಅನ್ನುವಂಥದ್ದೇ ಈಗ ದೊಡ್ಡ ವಿಚಾರ. ಆ 2 ನಿಮಿಷವನ್ನ ಬಳಸಿಕೊಂಡ್ರ ಅನ್ನುವಂತ ಪ್ರಶ್ನೆ. ಜೊತೆಗೆ ಹಾಗಾದ್ರೆ ಈ ಕುರ್ಚಿ ಫೈಟ್ ಇತ್ಯರ್ಥ ಆಗೋದು ಹಾಗಾದ್ರೆ ಯಾವಾಗ? ಡಿಸೆಂಬರ್ ಎಂಡ್ಗಾಗುತ್ತಾ, ಜನವರಿ ಆರಂಭದಲ್ಲಾಗುತ್ತಾ, ಮತ್ತೆ ಬುಲಾವ್ ಯಾವಾಗ ಬರುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಬಸವರಾಜ್,
ಖಂಡಿತ ಅಶ್ವಿನಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಪೂರಕವಾದಂತಹ ವಾತಾವರಣಗಳು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಮಾಣವಾಗ್ತಾ ಇದ್ದಾವೆ. ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಕಳೆದ ತಿಂಗಳಿಂದನೂ ಕೂಡ ಮಾತನಾಡಿಸುವಂತ ಪ್ರತಿಕ್ರಿಯೆಗೆ ಹೋಗಿರಲಿಲ್ಲ. ಆದ್ರೆ ಮೊನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾರೆಲ್ಲ ಸಿಎಂ ಕುರ್ಚಿಯನ್ನ ನಿರ್ಧರಿಸಬೇಕಾದಂತ ನಾಯಕರಿದ್ದಾರೆ ಅವರ ಜೊತೆಗೆ 1-to-1 ಭೇಟಿ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗಂಭೀರ ಚರ್ಚೆ ಆಗಿಲ್ಲ, ಹೌದು. ಆದ್ರೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅಂತೂ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದ್ದೇ ಇದೆ. ಆದ್ರೆ ಸದ್ಯಕ್ಕೆ ಪೂರಕವಾದಂತಹ ವಾತಾವರಣ ರಾಜ್ಯದಲ್ಲಿ ಅಥವಾ ಅಧಿಕಾರ ಹಂಚಿಕೆ ವಿಚಾರವಾಗಿ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಇದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸದ್ಯಕ್ಕೆ ಹೋಲ್ಡ್ ನಲ್ಲಿ ಇಡತಕ್ಕಂಥ ಪರಿಸ್ಥಿತಿಯಲ್ಲಿ ಇದೆ. ಆದ್ರೆ ಜನವರಿ ಮೊದಲ ವಾರದಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಒಂದು ಗೊಂದಲಕ್ಕೆ ತೆರೆ ಬೀಳುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ನಿನ್ನೆನೆ ವಿದೇಶಕ್ಕೆ ತೆರಳಿರ್ತಕ್ಕಂಥದ್ದು. ಹೀಗಾಗಿ ವಿದೇಶಕ್ಕೆ ತೆರಳಿರೋ ಕಾರಣಕ್ಕಾಗಿ 24-25 ತಾರೀಕಿಗೆ ದೆಹಲಿಗೆ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ಡಿಸೆಂಬರ್ ಕೊನೆ ವಾರದಲ್ಲಿ ಕರೆಯುವಂತ ಸಾಧ್ಯತೆಗಳು ಕೂಡ ಇದಾವೆ, ಅಥವಾ ಜನವರಿ ಮೊದಲನೇ ವಾರದಲ್ಲಿ ಕೂಡ ಈ ಒಂದು ಸಿಎಂ ಕುರ್ಚಿ ಫೈಟ್ ವಿಚಾರವಾಗಿ ಇತ್ಯರ್ಥ ಮಾಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇತ್ಯರ್ಥ ಮಾಡಲಿ ಅನ್ನುವಂತ ಒಂದು ದುಂಬಾಲನ್ನ, ಒಂದು ಒತ್ತಡವನ್ನ ಡಿ.ಕೆ. ಶಿವಕುಮಾರ್ ಅವರು ಹಾಕ್ತಾನೆ ಇದ್ದಾರೆ. ಅದರ ಫಲವಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿಕೆ ಪೂರಕವಾದಂತಹ ವಾತಾವರಣವಿದೆ, ಸ್ವಲ್ಪ ಸೈಲೆಂಟ್ ಆಗಿರು ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಿನಗೆ ಒಳ್ಳೆ ಸಮಯ ಬರುತ್ತೆ, ಸ್ವಲ್ಪ ಸಮಾಧಾನವಾಗಿರು ಅನ್ನುವಂತ ಒಂದಷ್ಟು ಕಿವಿ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಸೋನಿಯಾ ಗಾಂಧಿ ಅವರು ನನಗೆ ಒಳ್ಳೇದು ಮಾಡ್ತಾರೆ, ಒಂದು ಒಳ್ಳೆ ಸುದ್ದಿ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರು ನನ್ನನ್ನು ಬಿಟ್ಕೊಡಲ್ಲ, ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಬಿಡ್ತಾರೆ ಅನ್ನುವಂತ ಮಾತುಗಳು ಕೂಡ ಅವರ ಒಂದು ಆತ್ಮವಿಶ್ವಾಸದಲ್ಲಿ ಇರೋದ್ರಿಂದ ಸಹಜವಾಗಿ ಕುರ್ಚಿ ಕಿತ್ತಾಟ ಜನವರಿ ಕೊನೆ ವಾರ ಅಥವಾ ಜನವರಿ ಮೊದಲ ವಾರ ಅಥವಾ ಡಿಸೆಂಬರ್ ಕೊನೆ ವಾರಕ್ಕೆ ಹೋಗಿರ್ತಕ್ಕಂಥದ್ದು. ಆದ್ರಿಂದ ಹೈಕಮಾಂಡ್ ಒಂದು ನಿರ್ಧಾರವನ್ನ ಜನವರಿ ಮೊದಲನೇ ವಾರದಲ್ಲಿ ತಿಳಿಸುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇತ್ಯರ್ಥ ಮಾಡಲಿ ಅನ್ನುವಂತ ಒಂದು ದುಂಬಾಲನ್ನ, ಒಂದು ಒತ್ತಡವನ್ನ ಡಿ.ಕೆ. ಶಿವಕುಮಾರ್ ಅವರು ಹಾಕ್ತಾನೆ ಇದ್ದಾರೆ. ಅದರ ಫಲವಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪೂರಕವಾದಂತಹ ವಾತಾವರಣವಿದೆ, ಸ್ವಲ್ಪ ಸೈಲೆಂಟ್ ಆಗಿರು ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಿನಗೆ ಒಳ್ಳೆ ಸಮಯ ಬರುತ್ತೆ, ಸ್ವಲ್ಪ ಸಮಾಧಾನವಾಗಿರು ಅನ್ನುವಂತ ಒಂದಷ್ಟು ಕಿವಿ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಸೋನಿಯಾ ಗಾಂಧಿ ಅವರು ನನಗೆ ಒಳ್ಳೇದು ಮಾಡ್ತಾರೆ, ಒಂದು ಒಳ್ಳೆ ಸುದ್ದಿ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರು ನನ್ನನ್ನು ಬಿಟ್ಕೊಡಲ್ಲ, ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಬಿಡ್ತಾರೆ ಅನ್ನುವಂತ ಮಾತುಗಳು ಕೂಡ ಅವರ ಒಂದು ಆತ್ಮವಿಶ್ವಾಸದಲ್ಲಿ ಇರೋದ್ರಿಂದ ಸಹಜವಾಗಿ ಕುರ್ಚಿ ಕಿತ್ತಾಟ ಜನವರಿ ಕೊನೆ ವಾರ ಅಥವಾ ಜನವರಿ ಮೊದಲ ವಾರ ಅಥವಾ ಡಿಸೆಂಬರ್ ಕೊನೆ ವಾರಕ್ಕೆ ಹೋಗಿರ್ತಕ್ಕಂಥದ್ದು. ಆದ್ರಿಂದ ಹೈಕಮಾಂಡ್ ಒಂದು ನಿರ್ಧಾರವನ್ನ ಜನವರಿ ಮೊದಲನೇ ವಾರದಲ್ಲಿ ತಿಳಿಸುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.